ಸಿನಿ ಕ್ವಿಜ್ ನ ನಮ್ಮ ಎಪಿಸೋಡು ಒಂದಿನ ಟೆಲಿಕಾಸ್ಟ್ ಆದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಆದ್ರೆ ಇವಾಗ ಮೂರ್ ದಿನ ಟೆಲಿಕಾಸ್ಟ್ ಆಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಫಟಾಫಟ್ ಅಂತ ರೆಡಿಯಾಗಿ ನಮ್ಮ ಮನೆಯವ್ರ ಜೊತೆ ಹಂಗು ಹಿಂಗು ಪರದಾಡ್ಕೊಂಡು ಒಂದು ಕಾನ್ಸೆಪ್ಟ್ ವಿಡಿಯೋ ಶೂಟ್ ಮಾಡೋದಿತ್ತು ಅಂತ ಅದನ್ನ ಶೂಟ್ ಮಾಡ್ಕೊಂಡು ನಾನು ಮನೆ ಬಿಟ್ಟು ಕಾಲೇಜ್ ಕಡೆ ಹೋಗೋದ್ರೊಳಗಡೆ ಆಲ್ರೆಡಿ 1/4 ಗಂಟೆ ಲೇಟ್ ಆಗಿ ಹೋಗಿತ್ತು. ಕ್ಲಾಸ್ ಕೂಡ ಶುರು ಆಗಿತ್ತು. ನಾನು ಕೂಡ ಇಂಟರ್ವಲ್ ಅಲ್ಲಿ ಎಂಟ್ರಿ ತಗೊಂಡು ಮಾಡಿದ ಕ್ಲಾಸ್ ನೆಲ್ಲ ಕೇಳ್ಕೊಂಡು ಲಂಚ್ ಅವರ್ ಅಲ್ಲಿ ಕೂತ್ಕೊಂಡು ಎಲ್ರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹಂಗೇನೆ ಒಬ್ರನ್ನೊಬ್ರು ಕಾಲ್ ಹೇಳ್ಕೊತಾ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯೆ ಒಂದಲ್ಲ ಒಂದು ಈ ತರ ಕಪ್ಪಿ ಚೇಷ್ಟೆಗಳು ನಡೀತಾನೆ ಇರುತ್ತೆ. ಅದನ್ನೆಲ್ಲ ನೋಡ್ಕೊತಾ ಎಂಜಾಯ್ ಮಾಡ್ಕೋತಾ ಕ್ಲಾಸ್ ಮುಗಿಸ್ಕೋತಾ ಫ್ರೆಂಡ್ಸ್ ಗಳಿಗೆಲ್ಲ ಬಾಯ್ ಹೇಳ್ಕೋತಾ ನಂದೊಂದು ವಿಡಿಯೋ ಶೂಟ್ ಇತ್ತು ಅಂತ ಡೈರೆಕ್ಟ್ ಕಾಲೇಜ್ ಇಂದ ಅಲ್ಲಿಗೆ ಹೋದೆ. ಟಿಪ್ಟೂರಲ್ಲಿ ಸೆಲ್ಫ್ ಮೇಕಪ್ ಬಗ್ಗೆ ಒಂದು ಕ್ಲಾಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಿತ್ತು ಅಂತ ಅಲ್ಲಿಗೆ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು, ಜೊತೆಗೆ ಶಾಪ್ ಓನರ್ ಅಂತೂ ತುಂಬಾನೇ ಫ್ರೆಂಡ್ಲಿ, ತುಂಬಾ ಕೈಂಡ್ ಹಾರ್ಟೆಡ್ ಪರ್ಸನ್. ನನ್ನನ್ನಂತೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹಾಗೇನೆ ವಿಡಿಯೋ ಮಾಡ್ಕೊಟ್ಟಿದ್ದಕ್ಕೆ ಕಾಂಪ್ಲಿಮೆಂಟರಿ ಗಿಫ್ಟ್ ಕೂಡ ಕೊಟ್ಟರು. ಶಾಪ್ ಅಲ್ಲಿ ಈ ತರ ಟ್ರೀಟ್ಮೆಂಟ್ ಸಿಕ್ಕಿದ್ದಕ್ಕೆ ನನಗಂತೂ ತುಂಬಾನೇ ಖುಷಿ ಆಯ್ತು. ಇನ್ನು ಅಲ್ಲಿಂದ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆ ಹತ್ರನೇ ಇತ್ತು ಅಂತ ನಾನು ಸೀದಾ ನಡ್ಕೊಂಡೆ ಹೊಟ್ಟೆ. ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಇದೊಂದು ಶೋಕಿ ಬೇರೆ ಕಲ್ತ್ಬಿಟ್ಟಿದೀನಿ, ಮಿರರ್ ಮುಂದೆ ವಿಡಿಯೋ ಮಾಡೋದು. ಸ್ವಲ್ಪ ಕ್ಯೂಟ್ ಆಗಿ ಕಾಣಿಸ್ತಿತ್ತು ಅಂತ ಒಂದು ವಿಡಿಯೋ ಮಾಡ್ಕೊಂಡು ಅದಾದ್ಮೇಲೆ ನಾನು ನಮ್ಮ ಮನೆಯವರು ಸೀದಾ ಗುರುಲೀಲಾ ಕಲ್ಯಾಣ ಮಂಟಪಕ್ಕೆ ಬಂದ್ವಿ. ಅಲ್ಲೊಂದು ವಿಡಿಯೋ ಮಾಡೋದಿತ್ತು ಅಂತ ಅಲ್ಲೂ ವಿಡಿಯೋ ಮಾಡ್ಕೊಂಡು ಮತ್ತೆ ಸೀದಾ ಮನೆಗೆ ಬಂದ್ವಿ. ಆಲ್ರೆಡಿ ಮತ್ತೆ ನಮ್ಮ ಸಿನಿ ಕ್ವಿಜ್ ನ ಎಪಿಸೋಡ್ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇತ್ತು. ನಾವು ಸದ್ಯಕ್ಕೆ ಒಂದಿನ ಬರ್ಲಿ ನೋಡೋಣ ಅಂತ ಕಾಯ್ತಾ ಇದ್ವಿ. ಆದ್ರೆ ಇದೊಂಥರ ತ್ರಿಬಲ್ ಧಮಾಕ್ ಅಂತಾನೆ ಹೇಳ್ಬೋದು. ಒಂದಿನ ಟೆಲಿಕಾಸ್ಟ್ ಆಯ್ತು, ಅದಾದ್ಮೇಲೆ 2 ದಿನ ರಿಪೀಟ್ ಟೆಲಿಕಾಸ್ಟ್ ಆಯ್ತು. ಹಾಗೇನೆ ತುಂಬಾ ಜನ ಎಪಿಸೋಡ್ಸ್ ನೋಡಿ ವಿಶ್ ಮಾಡಿದ್ದೀರಾ, ಹಾಗೆ ವಿಡಿಯೋ ಕೂಡ ಮಾಡಿ ಕಳ್ಸಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೀವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿ ಇವ್ರ ಮೇಲ್ ಐಡಿ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ. ಆ ಮೇಲ್ ಐಡಿಗೆ ನಿಮ್ಮ ಏಜು, ನೇಮು, ಪ್ಲೇಸು ಹಾಗೇನೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕಳ್ಸಿದ್ರೆ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನ ಮಿಕ್ಕಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೋತಾರೆ. ನಿಮಗೂ ಕೂಡ ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟ ಇದ್ರೆ ಮೇಲ್ ಐಡಿಗೆ ಮೇಲ್ ಮಾಡಿ. ಯಾರಿಗಾದ್ರೂ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.